ತೆಲುಗು ನಟ ಅಲ್ಲು ಅರ್ಜುನ್ ಅವರನ್ನು ಹೈದರಾಬಾದಿನ ಕುಕ್ಕಟ್ಪಲ್ಲಿ ಪೊಲೀಸ್ ಸ್ಟೇಷನ್ ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ, ಡಿಸೆಂಬರ್ 4 ಅಲ್ಲಿ ಏನು ನಡೀತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಡಿಸೆಂಬರ್ 4ನೇ ತಾರೀಕು ಅಲ್ಲು ಅರ್ಜುನ್ ಅವರು ಹೈದರಾಬಾದಿನ ಸಂಧ್ಯಾ ಚಿತ್ರಮಂದಿರದಲ್ಲಿ ಬೆನಿಫಿಟ್ ಶೋ ಅನ್ನು ನೋಡಲು ಅವರು ಅವ್ರ ಟೀಮು ಅವ್ರ ಫ್ಯಾಮಿಲಿ ಜೊತೆ ಹೋಗ್ತಾರೆ. ಅಲ್ಲಿ ಜನ ಅವ್ರನ್ನ ನೋಡೋಕ್ಕೆ ನೂಕಿನಲ್ಲಿ ಮೇಲೆ ಬಿದ್ದು ಆ ಗಡಿಬಿಡಿಯಲ್ಲಿ ಒಂದು ಫ್ಯಾಮಿಲಿ ತುಳಿತಕ್ಕೊಳಗಾಗುತ್ತೆ. ರೇವತಿ ಮತ್ತು ಅವರ ಕುಟುಂಬದವರು. ರೇವತಿ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಬರೋ ಅಷ್ಟರಲ್ಲಿ ಅವರು ತೀರೋಗ್ತಾರೆ. ಅವ್ರ ಮಗನಿಗೆ ತುಂಬ ಗಾಯಗಳಾಗಿ ಅವರು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಈ ಕಾರಣಕ್ಕಾಗಿ ಪುಷ್ಪ ಚಲನಚಿತ್ರದ ನಾಯಕ ನಟನಾದ ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡಿರ್ತಾರೆ. ಆ ರೇವತಿ ಪತಿ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅಲ್ಲು ಅರ್ಜುನ್ ಅವರು ಇಲ್ಲಿ ಬಂದಿರಲಿಲ್ಲ ಅಂದಿದ್ದರೆ ಈ ಘಟನೆ ನಡೀತಾನೇ ಇರಲಿಲ್ಲ ಅಂತ. ಹಾಗಾಗಿ ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡಿರ್ತಾರೆ. ಈ ಘಟನೆ ಆದಮೇಲೆ ಅಲ್ಲು ಅರ್ಜುನ್ ಅವರು ಅವ್ರ ಫ್ಯಾಮಿಲಿಗೆ 25 lakhs ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಸಾಂತ್ವನ ನೀಡಿರ್ತಾರೆ. ಅವ್ರ ಮಗನಿಗೆ ಏನು ಬೇಕೋ ಚಿಕಿತ್ಸೆಗೆ ಎಲ್ಲ ನಾವು ನೋಡ್ಕೋತೀವಿ ಅಂತ ಸಾಂತ್ವನ ನೀಡಿರ್ತಾರೆ. ಅವರು ಮಾಧ್ಯಮಗಳಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ನಡೆದ ದುರಂತ ಘಟನೆಯಿಂದ ತೀವ್ರ ಹೃದಯ ವಿದ್ರಾಕವಾಗಿದೆ. ಈ ಕಷ್ಟದ ಸಮಯದಲ್ಲಿ ದುಃಖದಲ್ಲಿರುವ ಕುಟುಂಬಕ್ಕೆ ನನ್ನ ಹೃತ್ಪೂರ್ವಕ ಸಂತಾಪಗಳು. ಈ ನೋವಿನಲ್ಲಿ ಅವರು ಒಬ್ಬಂಟಿಯಾಗಿಲ್ಲ ಎಂದು ನಾನು ಅವರಿಗೆ ಭರವಸೆ ನೀಡಲು ಬಯಸುತ್ತೇನೆ ಎಂದು ಕುಟುಂಬವನ್ನು ವೈಯಕ್ತಿಕವಾಗಿ ಭೇಟಿ ಮಾಡುತ್ತೇನೆ. ದುಃಖಿಸಲು ಅವರ ಅಗತ್ಯವನ್ನು ಗೌರವಿಸುತ್ತೇನೆ. ಈ ಮೂಲಕ ನ್ಯಾವಿಗೇಟ್ ಮಾಡಲು, ಅವರಿಗೆ ಸಹಾಯ ಮಾಡಲು ಸಾಧ್ಯವಿರುವ ಎಲ್ಲ ಸಹಾಯವನ್ನು ವಿಸ್ತರಿಸಲು ನಾನು ಬದ್ಧನಾಗಿರುತ್ತೇನೆ ಎಂದು ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ರೇವತಿ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲು ಅರ್ಜುನ್ ಅವ್ರ ಮೇಲೆ FIR ದಾಖಲಾಗಿರುತ್ತೆ. ಅಲ್ಲು ಅರ್ಜುನ್ ಅವರು ತೆಲಂಗಾಣ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿರ್ತಾರೆ ಈ FIRನ ರದ್ದುಗೊಳಿಸಬೇಕು ಅಂತೇಳಿ. ಆದರೂ ಏಕಾಏಕಿ ಇವತ್ತು ಅಲ್ಲು ಅರ್ಜುನ್ ಅವ್ರನ್ನ ಹೈದರಾಬಾದ್ ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಅವ್ರನ್ನ ಹಾಜರುಪಡಿಸಿರ್ತಾರೆ. ಅಲ್ಲು ಅರ್ಜುನ್ ಅವರಿಗೆ 14 ದಿನಗಳ ನ್ಯಾಯಾಂಗನ ಬಂಧನ ಅಂತ ತೀರ್ಪು ಕೊಡ್ತಾರೆ. ಆದರೆ ಈ ಕೇಸಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ, ಮೃತ ಮಹಿಳೆ ಪತಿ ಭಾಸ್ಕರ್ ಅವರು ಮಾಧ್ಯಮಗಳ ಮುಂದೆ ಅಗತ್ಯ ಇದ್ದರೆ ಈ ಕೇಸನ್ನ ನಾನು ಹಿಂದೆ ತಗೋತೀನಿ ಅಂತ ಹೇಳ್ತಾರೆ. ಇದಕ್ಕೆ ಮುಂಚೆ ಏನು ಹೇಳ್ತಾರೆ, ನನಗೆ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಮಾಡಿರೋದೇ ಗೊತ್ತಿಲ್ಲ, ಈ ಥರ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ನಾನು ಕಂಪ್ಲೇಂಟೇ ಕೊಡ್ತಾ ಇರಲಿಲ್ಲ, ನಾನು ಹಾಸ್ಪಿಟಲಲ್ಲಿದ್ದೆ, ನನಗೆ ಈ ವಿಷಯ ಗೊತ್ತಿಲ್ಲ ಅಂತ ಬಂದು ಅವರು ಕಂಪ್ಲೇಂಟ್ನ ವಾಪಸ್ ತಗೋತಾರೆ. ವಾಪಸ್ ತಗೊಂಡ್ರೂ ಅಲ್ಲು ಅರ್ಜುನ್ ಅವ್ರಿಗೆ 14 days ಕೋರ್ಟ್ ಸುತ್ತಮುತ್ತ ತಿರ್ಗೋದಂತೂ ತಪ್ಪೋದಿಲ್ಲ. ಸೊ ಹಾಗಾಗಿ ಈ ಕೇಸ್ನಲ್ಲಿ ನಿಮಗೆ ಏನು ನಡೀತಿದೆ ಅಂತ ಅನಿಸುತ್ತೆ? ಇದ್ರ ಹಿಂದೆ ರಾಜಕೀಯಗಳ ಕೈವಾಡ ಇದೆಯಾ, ಸಿನಿಮಾದವರ ಕುತಂತ್ರ ಇದೆಯಾ ಏನು ಅಂತ ನೀವೇ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.